ಹಾಯ್ ಹಲೋ ಎಲ್ಲ ನನ್ನ ಸ್ನೇಹಿತರಿಗೆ ಜಹನ್ ITBP ಇಂಡಿಯನ್ ಟಿಬೋಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ಹೇಳಿಕೆಸಿಂದ ನಿಮ್ಗೆ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಸೊ ಈ ಹುದ್ದೆಗಳಲ್ಲಿ ಯಾವ ಥರದ ಡ್ರೈವರ್ ಅಂತ ಹೇಳಿಕೆಸಿಂದ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಓಕೆ, ನೋಡ್ಕೋಬೋದು. ITBPದಲ್ಲಿ ನಿಮ್ಗೆ ಪ್ರತಿಯೊಂದು ಹುದ್ದೆಗಳನ್ನ ಕಾಲ್ಫರ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಿಮಗೆ ಕಾನ್ಸ್ಟೇಬಲ್ ಬಗ್ಗೆ ಟ್ರೇಡ್ಸ್ಮನ್ ಹುದ್ದೆಗಳು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ಡ್ರೈವರ್ ಅಂತ ಹೇಳಿಕೆಸಿಂದ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಡ್ರೈವರ್ ಹುದ್ದೆಗಳಲ್ಲಿ ಏನೇನು ಕ್ವಾಲಿಫಿಕೇಶನ್ ಬೇಕಾಗುತ್ತೆ, ಸೊ ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತೆ ಮತ್ತು ಇದರಲ್ಲಿ ಹೈಟ್ ಏನು, ಸೊ ಶಾರ್ಟ್ಸ್ ಅದಂತ ನಿಮ್ಗೆ ನೋಟಿಫಿಕೇಶನನ್ನು ಬಿಟ್ಟಿದ್ದಾರೆ. ಸೊ ಈ ನೋಟಿಸ್ ನಿನ್ನೆ ತಾನೇ ಬಿಡುಗಡೆ ಆಗಿದೆ. ಅದಕ್ಕೋಸ್ಕರ ಇದ್ರ ಮಾಹಿತಿಯನ್ನು ನಿಮ್ಗೆ ಒಂದು ಸರಿ ಕೊಡಬೇಕು ಅಂತ ಹೇಳಿಕೆಸಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಟೋಟಲ್ ಆಗಿ ಹುದ್ದೆಗಳು ಬಂದ್ಬಿಟ್ಟು 545 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಎಷ್ಟಪ್ಪ ಅಂತಂದ್ರೆ ಟೋಟಲ್ ಆಗಿ 545 ಹುದ್ದೆಗಳನ್ನ ನಿಮ್ಗೆ ಕಾಲ್ಫರ್ ಮಾಡಿದ್ದಾರೆ. ಪ್ರತಿ ವರ್ಷನೂ ಕೂಡ ಈ ಹುದ್ದೆಗಳು ಕಾಲ್ಫರ್ ಆಗ್ತಾನೆ ಇರ್ತಾವೆ. ಓಕೆ, 545 ಹುದ್ದೆಗಳಂತಂದ್ರೆ ಇದು ಕಡಿಮೆ ಅಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಹುದ್ದೆಗಳು ಡ್ರೈವರ್ ಅಂತ ಹೇಳಿಕೆಸಿಂದ ಡ್ರೈವರ್ ಹುದ್ದೆಗಳಿಗೆ ಏನೆಲ್ಲ SLC ಮುಗಿದವರು ಕೂಡ ಆಗ್ಬೋದಾ. ಓಕೆ, ಇದಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತಾ. ನೆಕ್ಸ್ಟ್ ಇದರಲ್ಲಿ ಕ್ವಾಲಿಫಿಕೇಶನ್ ಏನು ಬೇಕು, 10ನೇ ತರಗತಿ ಅಂತ ಹಿಡಿದು ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟಾಗುತ್ತೆ. ಮಹಿಳೆಯರಿಗೆ ಅವಕಾಶ ಇರೋದಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಮಹಿಳೆಯರಿಗೆ ಇದರಲ್ಲಿ ಡ್ರೈವರ್ ಪೋಸ್ಟ್ಗೆ ಯಾವುದೇ ಥರನಂಥ ಅವಕಾಶ ಇರೋದಿಲ್ಲ. ಓಕೆ, ಟೋಟಲ್ ಆಗಿರ್ತಕ್ಕಂಥದ್ದು 545 ಹುದ್ದೆಗಳು. ಕಾಸ್ಟ್ ವೈಸ್ ಹೇಳ್ತಾ ಹೋದ್ರೆ ನೋಡ್ಕೊಂಡ್ರೆ UR ಕ್ಯಾಟಗರಿ ಅವರಿಗೆ, ಜನರಲ್ ಕ್ಯಾಟಗರಿ ಅವರಿಗೆ 209 ಹುದ್ದೆಗಳವು. ನೆಕ್ಸ್ಟ್ SCದವರಿಗೆ 77 ಹುದ್ದೆಗಳವು. STದವರಿಗೆ 40 ಹುದ್ದೆಗಳವು. OBCದವರಿಗೆ 64 ಹುದ್ದೆಗಳು. ಎಕ್ಸ್ ಸರ್ವಿಸ್ಮೆನ್ಗಳಿಗೆ 55 ಹುದ್ದೆಗಳವು. ನೆಕ್ಸ್ಟ್ ಇಷ್ಟೆಲ್ಲ ಟೋಟಲ್ ಅನ್ನ ಮಾಡಿದಾಗ 545 ಹುದ್ದೆಗಳು ಕಾಲ್ಫರ್ಮ್ ಆಗಿದಾವೆ. ಓಕೆ, ಈ ಹುದ್ದೆಗೆ ನೋಡ್ಕೋಬಹುದು ಈ ಸರಿ ಹೈಯೆಸ್ಟ್ ಅಂತ ಅನ್ಕೊಳ್ತಾ ಇದ್ದೀನಿ. ಸರಿನು ITBP ಡ್ರೈವರ್ದಲ್ಲಿ ಕಾಲ್ಫರ್ ಮಾಡಿದ್ರು. ಟೋಟಲಿ 475 ಎಷ್ಟು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ರು. ಈ ಸಲ 545 ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ. ಓಕೆ, ಒಳ್ಳೆಯ ಅಪಾರ್ಚುನಿಟಿ ಐತಿ. ಸೊ ಪೇಮೆಂಟ್ ಕೂಡ ಚೆನ್ನಾಗಿರ್ತದೆ. ಡ್ರೈವಿಂಗ್ ನಾನು ಇಲ್ಲಿ ಊರಲ್ಲಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಡ್ರೈವಿಂಗ್ ಮಾಡಬೇಕು, ನಾನು ಡಿಫೆನ್ಸಲ್ಲಿ ಹೋಗಿ ಡ್ರೈವಿಂಗ್ ಮಾಡಿದ್ರೆ ಭಾಳಷ್ಟು ಬೆಸ್ಟ್ ಅಂತ ಹೇಳಿಕೆಸಿಂದ ಖುಷಿ ಆಗ್ತಾ ಇರ್ತೈತಿ. ಅದಕ್ಕೋಸ್ಕರನೇ ಇಲ್ಲೊಂದು ಅಪಾರ್ಚುನಿಟಿ ಇದೆ. ಈ ಅಪಾರ್ಚುನಿಟಿಗಳು ಯಾವ ಥರ ಯೂಸ್ ಮಾಡ್ಕೊಳ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಕೊಳ್ರಿ. ಸೊ ಇದರಲ್ಲಿ ಏಜ್ ನೋಡ್ಕೊಳ್ರಿ, ಏಜ್ ಎಷ್ಟು. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ರಿ. ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತಪ್ಪ ಅಂತಂದ್ರೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರ್ತೈತಿ. 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇದ್ದಾರೆ. ನೆಕ್ಸ್ಟ್ ಇದಕ್ಕೆ OBCದವರಿಗೆ ಮತ್ತು OBC ಜನರಲ್ EWS ಇದ್ದವರಿಗೆ 100 ರೂಪೀಸ್ ಇರ್ತೈತಿ. ಉಳಿದವರಿಗೆಲ್ಲ ಏನಿರ್ತಪ್ಪ ಅಂತಂದ್ರೆ ಯಾವುದೇ ತರನಂತ ಫೀಸ್ ಇರೋದಿಲ್ಲ, ಜೀರೋ ಇರೋದು. SC ಮತ್ತು STದವರಿಗೆ ಮಾತ್ರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆ, ಏಜ್ ಬಂದ್ಬಿಟ್ಟು ನೋಡ್ಕೊಳ್ರಿ. ಕಾನ್ಸ್ಟೇಬಲ್ ಡ್ರೈವರ್ಗೆ ಏಜ್ ಎಷ್ಟು ಬೇಕಾಗುತ್ತಪ್ಪ ಅಂತಂದ್ರೆ 21ರಿಂದ 27 ಏಜ್ ಇದ್ದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಎಷ್ಟಪ್ಪ ಅಂತಾರೆ 21 to 21 ಹಿಡಿದು 27 ಅಂದ್ರೆ 21 ಏಜ್ ಆಗಿರ್ಬೇಕು. ಲಾಸ್ಟಿಗೆ ಕೊನೆಯ ಡೇಟ್ ಎಂಡ್ ಏಜ್ ಎಷ್ಟಪ್ಪ ಅಂದ್ರೆ 27 ಒಳಗಡೆ ನೀವು ಇರ್ಬೇಕಾಗತ್ತ. OBCದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತದೆ. ಎಷ್ಟಪ್ಪ ಅಂತಂದ್ರೆ OBCದವರಿಗೆ 3 ವರ್ಷ, SC ಮತ್ತು STದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರ. ಓಕೆ, ಇದರ ಜೊತೆಗೆ ನಿಮ್ಮ ಕ್ವಾಲಿಫಿಕೇಶನ್ ಏನ್ ಬೇಕು, ಅರ್ಹತೆ ಏನ್ ಬೇಕು. ಓಕೆ, ಶಾರ್ಟ್ಸ್ ನೋಟಿಸ್ನಲ್ಲಿ ಇಷ್ಟನ್ನು ಕೊಟ್ಟಿದ್ದಾರೆ. ಇಷ್ಟು ಮಾಹಿತಿಯನ್ನು ನಿಮ್ಗೆ ನೀಡ್ತಾ ಇದ್ದೀನಿ. ಸೊ ಪೂರ್ತಿಯಾದಂಥ ನೋಟಿಫಿಕೇಶನ್ ಯಾವಾಗ ಬರ್ತದೆ, ಆನ್ಲೈನ್ ಮುಖಾಂತರ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಅದನ್ನು ಕೂಡ ನಾನು ಕ್ಲಿಯರ್ ಆಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ಓಕೆ, ಇದು ಬಂದ್ಬಿಟ್ಟು ನೋಡ್ಕೊಡ್ರಿ. ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಪ್ಪ ಅಂತಂದ್ರೆ ಕೇವಲ 10ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರಬೇಕು. ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೊಂದಿರಬೇಕು. ಓಕೆ, ಹೆವಿ ಮೋಟರ್ ವೆಹಿಕಲ್ ಐತಲ್ಲ HME ಲೈಸೆನ್ಸ್ ಅನ್ನ ಹೊಂದಿರಲೇಬೇಕಾಗುತ್ತೆ. ಇದು ಯಾರಾದರೂ ಲೈಸೆನ್ಸ್ ಅನ್ನ ಹೊಂದಿದ್ರೆ ನಿಮ್ದು 10ನೇ ತರಗತಿಯಲ್ಲಿ ಜಸ್ಟ್ ಪಾಸ್ ಆಗಿದ್ರು ಕೂಡ ನೀವು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದರ ಜೊತೆಗೆ ಹೆವಿ ಮೋಟಾರ್ ಲೈಸೆನ್ಸ್ ಹೊಂದಿದ್ರೆ ಮಾತ್ರ ಇದಕ್ಕೆ ಅರ್ಜಿಗಳನ್ನ ಹಾಕ್ಬೋದು. ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಡ್ರೈವರ್ ಪೋಸ್ಟ್ಗಳನ್ನ ಕಾಲ್ಫರ್ ಮಾಡಿದಾಗ ನಿಮ್ಗೆ ಹೇಳ್ತಾನೆ ಇರ್ತೀನಿ, ಡ್ರೈವಿಂಗ್ ಲೈಸೆನ್ಸ್ ತೆಗಿಸಿಟ್ಕೊಳ್ರಿ, ಡ್ರೈವಿಂಗ್ ಲೈಸೆನ್ಸ್ನ ತೆಗಿಸಿಟ್ಕೊಳ್ರಿ. ಇಂಥೆಲ್ಲ ಅಪಾರ್ಚುನಿಟಿಗಳು ಬಹಳಷ್ಟು ಇರ್ತಾವೆ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಯಾರು ಡ್ರೈವರ್ ಪರ್ಫೆಕ್ಟ್ ಆಗಿರ್ತಾರಲ್ಲ ಅವ್ರು ಪಾಸ್ ಆಗ್ತಾರೆ. ಎಕ್ಸಾಮ್ನಲ್ಲಿ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬಹಳಷ್ಟು ಕಡಿಮೆ ಇರ್ತಾವೆ. ಡ್ರೈವಿಂಗ್ ಲೈಸೆನ್ಸ್ ಅನ್ನ ಈ ಸ್ಟೇಜ್ನಲ್ಲಿ ಯಾರು ಡ್ರೈವಿಂಗ್ ಲೈಸೆನ್ಸ್ಗಳನ್ನ
ತಕ್ಕೊಂಡಿರಲ್ಲ, ಅಷ್ಟು ನಾಲೆಜ್ ಇರಲ್ಲ. ಎಲ್ಲ ಕ್ವಾಲಿಫಿಕೇಶನ್ ಮುಗಿದ ಮೇಲೆ, ಎಲ್ಲ ಫೆಟ್ ಉಂಡ ಮೇಲೆ ಮನೆಯಲ್ಲಿದ್ದಾಗ ಡ್ರೈವಿಂಗ್ ಲೈಸೆನ್ಸ್ಗಳನ್ನ ತಕ್ಕೊಳ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಎಜುಕೇಶನ್ ಮಾಡ್ಕೋತಾನೆ ಡ್ರೈವಿಂಗ್ ಲೈಸೆನ್ಸ್ ತಕ್ಕೊಂಡಿದ್ರೆ ನಿಮ್ಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಓಕೆ, ಇಷ್ಟು ನಿಮ್ಗೆ ಶಾರ್ಟ್ಸ್ ಆದಂತ ನೋಟಿಫಿಕೇಶನ್ ಅನ್ನ ಕೊಟ್ಟಿದಾರ. ನೆಕ್ಸ್ಟ್ ಇದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ಎಷ್ಟು ಅಂತ ಹೇಳ್ತೀನಿ ನೋಡ್ಕೊಳ್ರಿ. 8/10/2024 8/10/2024 ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಸ್ಟಾರ್ಟ್ ಆಗುತ್ತೆ. ಎಷ್ಟಪ್ಪ ಅಂತಂದ್ರೆ 8/10/2024 ಸ್ಟಾರ್ಟ್ ಆಗಿ ಕೊನೆಯ ದಿನಾಂಕ ಎಷ್ಟಪ್ಪ ಅಂತಂದ್ರೆ 6/11/2024 ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಕ್ಲೋಸ್ ಆಗುತ್ತೆ. 8/10/2024 ನಿಮ್ಮ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ 6/11/2024 ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಕೂಡ ಕ್ಲೋಸ್ ಆಗುತ್ತೆ. ಸೊ ITBP ದಲ್ಲಿ ಕಿಚನ್ ಸರ್ವಿಸ್ ಅಂತ ಕರೆದಿದ್ರು, ಪಯನಿಯರ್ ಅಂತ ಕರೆದಿದ್ರು, ಸಾಕಷ್ಟು ಹುದ್ದೆಗಳನ್ನ ಟ್ರೈನ್ಸ್ ಮಾಡೋ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರು. ಸೊ ಸರ್ವರ್ ಬಿಸಿ ಇದ್ದ ಕಾರಣ ಎಲ್ಲೇ ಒಬ್ರು ಹಾಕೊಂಡ್ರು, ಎಲ್ಲೇ ಒಬ್ರು ಹಾಕೊಳ್ಳಿಲ್ಲ, ಅಷ್ಟು ಸರ್ವರ್ ಬಿಸಿ ಇದೆ. ಓಕೆ, ಇದನ್ನು ಕೂಡ ಕಾಲ್ಫರ್ ಮಾಡಿದಾರ. ITBP ಏನೋ ಗೊತ್ತಿಲ್ಲ, ಅಷ್ಟು ಸರ್ವರ್ಗಳು ಬಿಸಿ ಬರ್ತಾ ಇದಾವೆ. ಓಕೆ, ಈ ನೋಟಿಫಿಕೇಶನ್ ಅನ್ನ ಯಾರಾದರೂ ನೋಡ್ಕೊಳ್ಬೇಕು, ನಾನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳೇಬೇಕು ಅನ್ಕೊಂಡಿದ್ರೆ ಸೊ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ಓಕೆ, ನಾವು ಇವೆಲ್ಲ ಇನ್ಫಾರ್ಮೇಶನ್ಗಳು ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಡೀಟೇಲ್ ಆದಂಥ ನೋಟಿಫಿಕೇಶನ್ದಲ್ಲಿ ಮತ್ತೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರಾ, ಹೈಟ್, ಚೆಸ್ಟ್, ವೇಟ್, ಫಸ್ಟ್ ಎಕ್ಸಾಮ್ ಅಥವಾ ನೆಗೆಟಿವ್ ಇದೇನಾ ಇಲ್ಲ, ಮತ್ತು ಸೆಕೆಂಡ್ ಫಿಸಿಕಲ್ ಯಾವಾಗಿರ್ತದೆ, ಏನೆಲ್ಲನೂ ಮಾಹಿತಿ ಕೂಡ ಅದರಲ್ಲಿ ಕೊಟ್ಟಿರ್ತಾರ. ಆ ಮಾಹಿತಿಯನ್ನು ನೀವೇನಾದರೂ ತಿಳ್ಕೊಳ್ಳೇಬೇಕು ಅನ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಲೈಕ್ ಮಾಡಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ, ಅವ್ರಿಗೆ ಕೂಡ ಶೇರ್ ಮಾಡ್ಕೊಳ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಮಾಹಿತಿಗಳು ಕೂಡ ನಿಮ್ಗೆ ಬರ್ತಾನೆ ಇರ್ತದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬಹಳ ಸ್ನೇಹಿತರೆ, ಜೈ ಹಿಂದ್, ಜೈ ಕರ್ನಾಟಕ.